ಬಿಜೆಪಿ ಬಹುತ್ವಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ಬಹುತ್ವ ಹೊಡೆಯುವ ಕೆಲಸ ಮಾಡ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿ ಬಹುತ್ವಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಸಿದ್ದು ಆರೋಪ. ಜಾತಿ ಧರ್ಮ ಹೆಸರಿನಲ್ಲಿ ಬಹುತ್ವ ಹೊಡೆಯುವ ಕೆಲಸ ಮಾಡ್ತಾ ಇದೆ. ಇದು ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಸವಾಲು. ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಹರಿಪ್ರಸಾದ್ ಈಗ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಬಿಜೆಪಿ ವಿರುದ್ಧ ಬೂತ್ ಮಟ್ಟದಿಂದಲೇ ಕೈ ಕಾರ್ಯಕರ್ತರು ಸಮರ ಸಾರಬೇಕು. ಬಿಕೆ ಹರಿಪ್ರಸಾದ್ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇರಬೇಕು. ಬಿಕೆ ಹರಿಪ್ರಸಾದ್ ಜೊತೆ ಎಲ್ಲರೂ ನಿಲ್ಲಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಬೂತ್ ಮಟ್ಟದಲ್ಲಿ ಸಂಘಟನೆ ಬಲಪಡಿಸಲು ಸೂಚನೆ ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಸವಾಲಿನ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್. ಬಿಜೆಪಿ ಬಹುತ್ವಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಜಾತಿ ಹಾಗೆ ಧರ್ಮದ ಹೆಸರಿನಲ್ಲಿ ಬಹುತ್ವ ಹೊಡೆಯುವ ಕೆಲಸವನ್ನ ಮಾಡ್ತಾ ಇದೆ ಬಿಜೆಪಿ ಎಂದಿದ್ದಾರೆ. ಇದು ಬಿಕೆ ಹರಿಪ್ರಸಾದ್ ಹಾಗೆ ಕಾರ್ಯಕರ್ತರಿಗೆ ಸವಾಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಆರ್ಎಸ್ಎಸ್ ಹಾಗೆ ಬಿಜೆಪಿ ವಿರುದ್ಧ ಹರಿಪ್ರಸಾದ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ವಿರುದ್ಧ ಬೂತ್ ಮಟ್ಟದಿಂದಲೇ ಈಗ ಕೈ ಸಮರ ಸಾರ್ತಾ ಇರುವಂತದ್ದು. ಬಿಕೆ ಹರಿಪ್ರಸಾದ್ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಬೇಕು. ಬಿಕೆ ಹರಿಪ್ರಸಾದ್ ಜೊತೆ ಎಲ್ಲರೂ ನಿಲ್ಲಿ ಅಂತ ಸಿದ್ದರಾಮಯ್ಯ ಅವರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಸವಾಲಿನ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ದೇಶಗಳೇನು ಅಂತಕ್ಕಂಥದ್ದು, ಈ ದೇಶದ ಬಹುತ್ವ ಏನಿದೆ ಅದನ್ನು ಹಾಳು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಭಾರತ ದೇಶ ಅನೇಕ ಜಾತಿಗಳು, ಅನೇಕ ಧರ್ಮಗಳು, ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ನಾವು ಬಹುತ್ವವನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ಸಂಸ್ಕೃತಿ ಹೆಸರಿನಲ್ಲಿ ದೇಶವನ್ನ ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಸವಾಲು. ಹರಿಪ್ರಸಾದ್ ಅವರಿಗೆ ಸವಾಲು, ನಮ್ಮ ಕಾರ್ಯಕರ್ತರಿಗೆ ಸವಾಲು. ಅನೇಕ ಜನ ನಮ್ಮ ಕಾರ್ಯಕರ್ತರುಗಳು ಕಾಂಗ್ರೆಸ್ನ ಇತಿಹಾಸ ಗೊತ್ತಿಲ್ಲದೆ ಇರತಕ್ಕಂಥದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪಾತ್ರ ಏನು ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು, ಸಂವಿಧಾನದ ಮೂಲ ಉದ್ದೇಶಗಳು ಏನು ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಅನೇಕ ಕಾರ್ಯಕರ್ತರಿದ್ದಾರೆ. ನಾನು ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಹರಿಪ್ರಸಾದ್ ಅವರ ಜೊತೆ ನಿಲ್ಲಬೇಕು. ನೀವು ನಮ್ಮ ಸಿದ್ಧಾಂತ ಏನಿದೆ, ಸಂವಿಧಾನದ ಮೂಲ ಆಶಯಗಳೇನಿದಾವೆ, ಆ ಆಶಯಗಳನ್ನ, ಸಂವಿಧಾನವನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮೂಲೆ ಹೋಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಶಿಬಿರಗಳನ್ನು ಏರ್ಪಾಡು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು.